ದಲ್ಲಿ ಈ 3 ದಿನಗಳ ಕಾಲ ಉಗುರನ್ನು ಕತ್ತರಿಸಿದರೆ ನಿಮಗೆ ಅದೃಷ್ಟ ಬರುತ್ತದೆ. ಉಳಿದ ದಿನ ಕತ್ತರಿಸಿದರೆ ಆರ್ಥಿಕ ಸಂಕಷ್ಟ. ಮನೆಯಲ್ಲಿ ಸದಾ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಇರಲು ಹಾಗೂ ಸುಖ ಸಂಪತ್ತು ವೃದ್ಧಿಯಾಗಲು ವಾರದಲ್ಲಿ ಈ ದಿನ ಮಾತ್ರ ಉಗುರುಗಳನ್ನು ಕತ್ತರಿಸುವುದು ಶ್ರೇಷ್ಠ ಹಾಗೂ ಉತ್ತಮ. ಆ ದಿನ ಯಾವುದು ಅಂತ ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮೊದಲು ನಿಮ್ಮ ಬದುಕಿನಲ್ಲಿ ಯಾವುದೇ ಸಮಸ್ಯೆಗಳು ತೊಂದರೆಗಳಿದ್ದರೂ ಈ ತಕ್ಷಣ ಪರಿಹಾರ ಆಗಬೇಕು ಅನ್ನುವುದಾದರೆ ನೀವು ಈ ಕೂಡಲೇ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ತುಂಬ ಚೆನ್ನಾಗಿ ಪರಿಹಾರವನ್ನು ಹೇಳುತ್ತಾರೆ. ತನ್ನದೇ ಆದ ವಿಶೇಷ ಪ್ರಾಮುಖ್ಯತೆ ಇದೆ. ಅದರಲ್ಲೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಸಣ್ಣ ವಿಚಾರಕ್ಕೂ ತನ್ನದೇ ಆದ ವಿಶೇಷವಾದಂತಹ ಪ್ರಾಮುಖ್ಯತೆಗಳು ಇರಲೇಬೇಕು, ಇದ್ದೇ ಇರುತ್ತದೆ. ಅದರಲ್ಲೂ ಉಗುರು ಕತ್ತರಿಸುವ ವಿಚಾರದಲ್ಲಿ ನಮ್ಮ ಮನೆಯ ಹಿರಿಯರು ಕೆಲವು ನಿಯಮಗಳನ್ನು ಪಾಲಿಸುವುದನ್ನು ಹೇಳುತ್ತಾರೆ. ಜ್ಯೋತಿಷ ಶಾಸ್ತ್ರದ ಪ್ರಕಾರ ಪ್ರತಿದಿನವೂ ಒಂದೊಂದು ಗ್ರಹದ ಆಳ್ವಿಕೆಗೆ ಒಳಪಟ್ಟಿರುತ್ತದೆ. ಹೀಗಾಗಿ ಕೆಲವೊಂದು ದಿನಗಳಲ್ಲಿ ಉಗುರನ್ನು ಕತ್ತರಿಸುವುದರಿಂದ ಗ್ರಹಗಳ ಸಕಾರಾತ್ಮಕ ಶಕ್ತಿ ನಾಶವಾಗಿ ದುರಾದೃಷ್ಟ ಎದುರಾಗಬಹುದು ಎಂದು ಪ್ರಸಿದ್ಧ ಜ್ಯೋತಿಷಿಗಳು ಮಂಜುನಾಥ ಗುರುಗಳು ತಿಳಿಸಿದ್ದಾರೆ. ಮಂಗಳವಾರ ಅಧಿಪತಿ ಮಂಗಳ ಗ್ರಹವಾಗಿದ್ದು ಈ ದಿನ ಆಂಜನೇಯ ಸ್ವಾಮಿಗೆ ನೆಚ್ಚಿನ ದಿನವಾಗಿದೆ. ಈ ದಿನದಂದು ಉಗುರುಗಳನ್ನು ಕತ್ತರಿಸುವುದರಿಂದ ಅನೇಕ ರೋಗ ಸಮಸ್ಯೆಗಳು ಉದ್ಭವಿಸುವ ಸಾಧ್ಯತೆಗಳು ಇರುತ್ತದೆ. ಜೊತೆಗೆ ಆರ್ಥಿಕ ಸಾಲಬಾಧೆ, ಅನಗತ್ಯ ಜಗಳಗಳು ಹಾಗೂ ಕೋಪವು ವಿಪರೀತವಾಗಿ ಹೆಚ್ಚಾಗುತ್ತದೆ. ಗುರುವಾರದ ಅಧಿಪತಿಯಾಗಿ ಗುರುಗ್ರಹವಿದೆ. ಆಧ್ಯಾತ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನವು ಶ್ರೀಮನ್ನಾರಾಯಣ ಹಾಗೂ ಲಕ್ಷ್ಮೀ ದೇವಿಗೆ ಬಹಳ ನೆಚ್ಚಿನ ದಿನ. ಗುರುವಾರ ಉಗುರನ್ನು ಕತ್ತರಿಸಿದರೆ ಲಕ್ಷ್ಮೀ ದೇವಿ ಕೋಪಗೊಳ್ಳುತ್ತಾಳೆ. ಇದರಿಂದ ಮನೆಯಲ್ಲಿ ಸಂಪತ್ತು ಕರಗಿ ಆರ್ಥಿಕ ತೊಂದರೆಗಳು ಆರಂಭವಾಗಿ ಬಡತನ ಆವರಿಸುವುದಲ್ಲದೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮೇಲೂ ನಕಾರಾತ್ಮಕ ಪರಿಣಾಮಗಳು ಬೀರುತ್ತದೆ. ಕರ್ಮಫಲದಾಯಕನಾದ ಶನಿದೇವನ ಶನಿವಾರದ ಅಧಿಪತಿಯಾಗಿದ್ದಾನೆ. ಹಿಂದೂ ಸಂಪ್ರದಾಯದಂತೆ ಶನಿವಾರ ಉಗುರು ಕತ್ತರಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಹೀಗೆ ಮಾಡುವುದರಿಂದ ಶನಿ ದೋಷಕ್ಕೆ ತುತ್ತಾಗುವ ಗಂಭೀರ ಅಪಾಯವಿದು. ಜೀವನದಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಎದುರಾಗುತ್ತವೆ. ಅದೃಷ್ಟ ದೂರವಾಗಿ ಮಾನಸಿಕ ನೆಮ್ಮದಿ ಹಾಳಾಗಿ ಹಾಗೂ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವುದೇ ಇಲ್ಲ. ಭಾನುವಾರದ ಅಧಿಪತಿ ಸೂರ್ಯದೇವ. ಭಾನುವಾರ ರಜಾದಿನ ಆಗಿರುವುದರಿಂದ ಹೆಚ್ಚಿನ ಜನರು ಅಂದೇ ಗುರುವಾರ ಕತ್ತರಿಸುತ್ತಾರೆ. ಆದರೆ ಜ್ಯೋತಿಷ್ಯದ ಪ್ರಕಾರ ಇದು ಭಾರಿ ನಷ್ಟಕ್ಕೆ ಕಾರಣವಾಗುತ್ತದೆ. ಈ ದಿನ ಉಗುರು ಕತ್ತರಿಸುವುದರಿಂದ ಸೂರ್ಯನ ಸಕಾರಾತ್ಮಕ ಶಕ್ತಿ ಕಡಿಮೆಯಾಗಿ ಸಮಾಜದಲ್ಲಿ ನಿಮ್ಮ ಘನತೆ ಮತ್ತು ಪ್ರತಿಷ್ಠೆಗೆ ಧಕ್ಕೆ ಉಂಟಾಗುತ್ತದೆ. ಇತರರ ಮೇಲೂ ನಿಮ್ಮ ಮೇಲಿಟ್ಟಿರುವ ನಂಬಿಕೆ ಕಳೆದುಕೊಂಡು ವೃತ್ತಿಪರ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಇದನ್ನು ಹೊರತುಪಡಿಸಿ ವಾರದಲ್ಲಿ ಇನ್ನು ಯಾವ ದಿನ ಬೇಕಾದರೂ ಉಗುರನ್ನು ಕತ್ತರಿಸಬಹುದು. ಈಗಾಗಲೇ ನೀವು ಗೊತ್ತಿಲ್ಲದೆಯೋ ನಾವು ತಿಳಿಸಿರುವ ದಿನಗಳಲ್ಲಿ ವಾರಗಳಲ್ಲಿ ಉಗುರನ್ನು ಕತ್ತರಿಸಿ ಈಗ ತೊಂದರೆಗೆ ಅಥವಾ ಸಮಸ್ಯೆಗಳಿಗೆ ಗುರಿಯಾಗಿದ್ದರೆ ಪಶ್ಚಾತ್ತಾಪ ಪಡುತ್ತಿದ್ದರೆ ಪರಿಹಾರಕ್ಕಾಗಿ ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ.